ಜೀರ್ಣಕ್ರಿಯೆಗೆ ಸಹಾಯ, ಹೊಟ್ಟೆಯ ಗ್ಯಾಸ್, ಕೆಲವು ಜನರಿಗೆ ಅನುಭವ ತಯಾರಿಸೋದಕ್ಕೆ ಇದನ್ನು ಕೂಡ ಅಂದ್ರೆ ಕೊತ್ತಂಬರಿ ಬೀಜದ ಅಂದ್ರೆ ಒಂದು 7 ಮತ್ತೆ ಕಡ್ಲೆ ಬೀಜನೂ ಹಾಕಿದೆ. ತೆಂಗಿನಕಾಯಿ ಸೂಪರ್ ಆಗಿರುತ್ತೆ, ಅದನ್ನೇ ಮಾಡ್ಕೊಂಡು ತಿಂತೀನಿ. 2 ಗ್ಲಾಸ್ ಅಷ್ಟು ಅಜೀರ್ಣದಿಂದ ಹೊಟ್ಟೆಯ ಭಾರವನ್ನು ಕೆಲವು ಜನರಿಗೆ, ಇನ್ನು ಹುಳ್ಳಿಕಾಳು ಹಪ್ಪಳ ಎಲ್ಲ ಗೊತ್ತೇ ಇರುತ್ತೆ. 2 ಗ್ಲಾಸ್ ಅಷ್ಟು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದು ರಾತ್ರಿ ಊಟ ಮಾಡ್ತಾ ಇದೀವಿ. ಹಂಗೆ ಅಂದ್ರೆ ಒಂದು 7:30-8 ಗಂಟೆ ಆಗಿತ್ತು ನಾವು ಊಟ ಮಾಡೋಷ್ಟರಲ್ಲಿ. ಮುದ್ದೆ ಮತ್ತೆ ತೆಂಗಿನಕಾಯಿ ಚಟ್ನಿ, ಅದಕ್ಕೆ ಸ್ವಲ್ಪ ಕಡ್ಲೆ ಬೀಜನೂ ಹಾಕಿದ್ದೀನಿ. ಕಡಲೆ ಬೀಜದ ಚಟ್ನಿನೂ ಆಗುತ್ತೆ, ತೆಂಗಿನಕಾಯಿ ಚಟ್ನಿನೂ ಆಗುತ್ತೆ, ಸೂಪರ್ ಆಗಿರುತ್ತೆ. ಅವಾಗಿನ ಕಾಲದಲ್ಲಿ ಜಾಸ್ತಿ ಇದನ್ನೇ ಮಾಡ್ಕೊಂಡು ತಿಂತಾ ಇದ್ದಿದ್ದು. ಈ ತರ ಒಂದೊಂದ್ಸಲ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಬಾಯಿ ಕೆಟ್ಟಿರ್ಬೇಕಾದ್ರೆ. ಅದ್ರ ಜೊತೆಗೆ ಹಪ್ಪಳ ಸಂಡಿಗೆ, ಆಮೇಲೆ ಅಂಗಡಿಲಿ ಸಿಗುತ್ತಲ್ಲ ಇದು ಹಪ್ಪಳ, ಅದು ಸ್ವಲ್ಪ ಕರ್ದಿದೆ, ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ತೋರಿಸ್ತಾ ಇದೀನಲ್ಲ ಆ ಹಪ್ಪಳ, ಅದು ಅಂಗಡಿಲಿ ಸಿಗುತ್ತೆ. ಈಗ ಊಟ ಮಾಡ್ತಾ ಇದೀವಿ. ಇನ್ನು ಹುಳ್ಳಿಕಾಳು ಹಪ್ಪಳ ಅಂತಂದ್ರೆ ಫೇಮಸ್, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲೇ ಇರುವ ಈ 4 ಪದಾರ್ಥಗಳನ್ನ ಸೇರಿಸ್ಕೊಂಡು ನೀವು ಒಂದು ಕಷಾಯನ ಮಾಡ್ಕೊಳ್ಬಹುದು. ಇನ್ನು ಈ ಕಷಾಯನ ತಯಾರಿಸೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ಏನಕ್ಕೆ ಈ ಕಷಾಯನ ಕುಡಿತಾರೆ ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ. ಅಂದ್ರೆ ಈ ಗ್ಯಾಸ್ಟ್ರಿಕ್ ಇರೋರು, ಅಜೀರ್ಣ ಮತ್ತೆ ಹೊಟ್ಟೆ ಭಾರ ಅಂತ ಅನ್ಸೋದು, ಮೈಯೆಲ್ಲ ಭಾರ ಅಂತ ಅನ್ಸೋದು, ಏನು ಕೆಲಸ ಮಾಡೋಕ್ಕಾಗಲ್ಲ, ದೇಹಕ್ಕೆ ಬರಲ್ಲ, ಹೊಟ್ಟೆ ಲೂಸು ಅಂತಾನೆ ಅನ್ಸಲ್ಲ, ಆ ರೀತಿ ಇರೋರಿಗೆ ಈ ಒಂದು ಕಷಾಯ 100% ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ಈ ಕಷಾಯನ ತಯಾರಿಸ್ಕೊಳ್ಳೋದಕ್ಕೆ ಬೇಕಾಗುವ ಪದಾರ್ಥಗಳು ಯಾವ್ಯಾವಪ್ಪ ಅಂತ ನೋಡೋದಾದ್ರೆ, 1 ಟೀ ಸ್ಪೂನ್ ಓಮಕಾಳು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1 ಇಂಚ್ ಅಷ್ಟು ಶುಂಠಿ ಬೇಕಾಗುತ್ತೆ, 2 ಗ್ಲಾಸ್ ಅಷ್ಟು ನೀರು ಬೇಕಾಗುತ್ತೆ. ಇನ್ನು ಈ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭಗಳಿವೆ, ಇದರಿಂದ ಏನೆಲ್ಲ ಉಪಯೋಗಗಳಿವೆ ಅನ್ನೋದನ್ನು ಕೂಡ ನೋಡೋಣ. ಮೊದಲನೇದಾಗಿ ಧನಿಯಾ ಅಂದ್ರೆ ಕೊತ್ತಂಬರಿ ಬೀಜದ ಉಪಯೋಗ ನೋಡೋಣ. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಹೊಟ್ಟೆಯ ಗ್ಯಾಸ್ ಮತ್ತು ಉಬ್ಬರವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ, ಅಜೀರ್ಣ ಮತ್ತು ಹೊಟ್ಟೆ ಭಾರದ ಅನುಭವವನ್ನ ಕಡಿಮೆ ಮಾಡಲು ಇದು ಕೂಡ ಸಹಾಯ ಮಾಡುತ್ತೆ, ದೇಹಕ್ಕೆ ನೀರಿನ ಸಮತೋಲನ ಕಾಪಾಡಲು ನೆರವಾಗುತ್ತೆ. ಕೆಲವು ಜನರಿಗೆ ಧನಿಯಾ ಕಷಾಯ ಕುಡಿದ್ರೆ ದೇಹಕ್ಕೆ ಹಗುರವಾದ ಅನುಭವ ನೀಡುತ್ತೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ ಜೀರಿಗೆ ಅಂದ್ರೆ ಕುಮಿನ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಇನ್ನು ಇದು ಕೂಡ ಜೀರ್ಣಕ್ರಿಯೆ ಸುಧಾರಿಸಲು ಸಹಾಯ ಮಾಡುತ್ತೆ, ಹೊಟ್ಟೆಯ ಗ್ಯಾಸ್ ಮತ್ತು ಉಬ್ಬರವನ್ನ ಕಡಿಮೆ ಮಾಡುತ್ತೆ, ಅಜೀರ್ಣದಿಂದ ಉಂಟಾಗುವ ಹೊಟ್ಟೆಯ ಭಾರವನ್ನ ಕಡಿಮೆ ಮಾಡುತ್ತೆ, ಕೆಲವು ಜನರಿಗೆ ಹೊಟ್ಟೆ ಸೆಳೆತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇನ್ನು ಮೂರನೇದಾಗಿ ನೋಡೋದಾದ್ರೆ ಅಜ್ವೈನ್ ಬರುತ್ತಲ್ಲ, ಅಂದ್ರೆ ಓಂಕಾಳು ಅಂತಾರೆ ನಮ್ ಕಡೆ. ಇದು ಕೂಡ ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ, ಅಜೀರ್ಣದಿಂದಾಗುವ ಅಸ್ವಸ್ಥತೆಯನ್ನ ನಿವಾರಿಸಲು ನೆರವಾಗುತ್ತೆ, ಹೊಟ್ಟೆ ತುಂಬಿದ ಭಾವನೆ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇನ್ನು 4ನೇದಾಗಿ ನೋಡೋದಾದ್ರೆ ಶುಂಠಿ. ಇದು ಕೂಡ ಜೀರ್ಣಕ್ರಿಯೆಗೆ ಉತ್ತೇಜನ ನೀಡುತ್ತೆ, ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ, ಮತ್ತೆ ವಾಕರಿಕೆ ನಾಸಿಯಾ ಅಂತಾರೆ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ, ಮತ್ತೆ ಗಂಟಲು ನೋವು ಮತ್ತು ಸಾಮಾನ್ಯ ಶೀತದಲ್ಲಿ ಬೆಚ್ಚಗಿನ ಪಾನೀಯವಾಗಿ ಬಳಸಲಾಗುತ್ತೆ. ಇನ್ನು ಇದನ್ನು ಮಾಡುವ ವಿಧಾನ ನೋಡೋದಾದ್ರೆ, ಮೊದಲನೇದಾಗಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಳ್ಳಿ, ಅದಕ್ಕೆ 2 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಅದ್ರೊಳಗೆ ಈ ಎಲ್ಲಾ ಪದಾರ್ಥಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಅಂದ್ರೆ 2 ಗ್ಲಾಸ್ ನೀರ್ ಹಾಕಿದ್ರೆ ಅರ್ಧ ಗ್ಲಾಸು ಇಲ್ಲ 1 ಗ್ಲಾಸ್ ಅಷ್ಟು ಆಗುವಷ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದು ಕುದಿಯೋದಕ್ಕೆ ಒಂದು 10ರಿಂದ 15 ನಿಮಿಷನಾದ್ರೂ ಟೈಮ್ ತಗೊಳುತ್ತೆ. ಚೆನ್ನಾಗಿ ಕುದಿಸ್ಬೇಕು, ಅಂದ್ರೆ ಈ ಎಲ್ಲಾ ಪದಾರ್ಥಗಳು ಚೆನ್ನಾಗಿ ನೀರಲ್ಲಿ ಕುದ್ದು ಅದರ ರಸ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಆ 2 ಗ್ಲಾಸ್ ನೀರು ಒಂದು 3/4 ಗ್ಲಾಸ್ ಅಷ್ಟು ಆಗಿದ್ರೂ ಪರವಾಗಿಲ್ಲ, ಅಲ್ಲಿಗೆ ಚೆನ್ನಾಗಿ ರಸ ಬಿಟ್ಕೊಂಡಿದೆ ಅಂತ ಅರ್ಥ. ಕುದಿಬೇಕಾದ್ರೆ ಅವಾಗವಾಗ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ, ಯಾಕಂದ್ರೆ ಆ ಕಾಳುಗಳೆಲ್ಲ ಸೈಡ್ ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿರುತ್ತೆ ಪಾತ್ರೆಯಲ್ಲಿ, ಹಂಗಾಗಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ನೀರೊಳಗೆ. ಈಗ ಚೆನ್ನಾಗಿ ಕುದಿಸ್ಕೊಂಡ್ ಆದ್ಮೇಲೆ ಈ ರೀತಿ ಒಂದು ಗ್ಲಾಸ್ಗೆ ಸೋಸ್ಕೊಂಡ್ಬಿಡಿ, ಅದು ನೀಟಾಗಿ ತಣ್ಣಗಾಗ್ಬೇಕು. ಅಂತ ಅಂದ್ರೆ ಉಗುರು ಬೆಚ್ಚಗೆ ಆಗೋವರೆಗೂ ತಣ್ಣಗ್ ಮಾಡ್ಬೇಕಾಗತ್ತೆ. ಇನ್ನು ಇದನ್ನ ಯಾವಾಗ ಕುಡಿಬೇಕಪ್ಪ ಅಂತ ಹೇಳೋದಾದ್ರೆ, ಊಟದ ನಂತರ ಒಂದು 10 ನಿಮಿಷ ಇಲ್ಲ 5 ನಿಮಿಷ ಬಿಟ್ಟು ಅದಾದ್ಮೇಲೆ ಇದನ್ನ ಸಿಪ್ ಬೈ ಸಿಪ್ಪು ನಿಧಾನಕ್ಕೆ ಕುಡಿಬೇಕಾಗುತ್ತೆ. ಒಂದೇ ಸಲ ಗಂಟ್ಲು ಉಳ್ಕೊಂಡ್ ಕುಡಿಯೋದಲ್ಲ, ನಿಧಾನಕ್ಕೆ ಸಿಪ್ ಬೈ ಸಿಪ್ಪು ಕುಡಿಬೇಕಾಗುತ್ತೆ. ಆಮೇಲೆ ಒಂದು 10ರಿಂದ 15 ನಿಮಿಷ ಓಡಾಡಬೇಕಾಗುತ್ತೆ. ಹೀಗಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಮಸ್ತೆ.